ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಒಂದು ಬಿಳಿ ಗೋಡೆಯ ಮೇಲಿರುವಂತಹ ಸಣ್ಣ ಕಪ್ಪು ಚುಕ್ಕೆ ಎಲ್ಲರ ಕಣ್ಣಿಗೆ ಬೀಳುವಂತದ್ದು. ಆದರೆ ಅದೇ ಚುಕ್ಕೆ ಒಂದು ಕಪ್ಪು ಹಲಗೆಯ ಮೇಲೆ ಬಿದ್ದಾಗ ಅದು ಜ್ಞಾನದ ಅಕ್ಷರಗಳನ್ನ ಬರೆಯಲು ಹೊಸ ಅವಕಾಶವನ್ನ ನೀಡುತ್ತದೆ. ನೀವು ಸ್ವಾಭಾವಿಕವಾಗಿಯೇ ತಪ್ಪುಗಳನ್ನ ಒಪ್ಪಿಕೊಂಡು ತಕ್ಷಣ ಮುನ್ನಡೆಯುವಂತಹ ಸ್ವಭಾವದವರು. ನಿಮ್ಮ ಬದುಕಿನಲ್ಲಿ ಎದುರಾಗುತ್ತಿರುವಂತಹ ಹಿನ್ನಡೆಗಳನ್ನ ಅಥವಾ ನಿಮ್ಮಲ್ಲಿರುವಂತಹ ಸಣ್ಣ ಪುಟ್ಟ ಕೊರತೆಗಳನ್ನ ಬಿಳಿ ಗೋಡೆಯ ಮೇಲಿನ ಕಳಂಕದಂತೆ ನೋಡಬೇಡಿ. ಬದಲಿಗೆ ನಿಮ್ಮ ಬದುಕನ್ನೇ ಆ ಕಪ್ಪು ಹಲಗೆಯನ್ನಾಗಿ ಮಾಡಿಕೊಳ್ಳಿ. ಅಲ್ಲಿ ನಿಮ್ಮ ಹಳೆಯ ತಪ್ಪುಗಳೇ ನಿಮ್ಮ ಯಶಸ್ಸಿನ ಹೊಸ ಪಾಠಗಳನ್ನ ಬರೆಯಲು ತಳಹದಿಯಾಗಲಿವೆ. ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸಿ. ಈ ದಿನ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಕಾರ್ಯದಕ್ಷತೆಯನ್ನ ಪ್ರದರ್ಶಿಸಲು ಉತ್ತಮ ಅವಕಾಶಗಳು ಸಿಗುವಂತದ್ದು. ಬುಧವಾರದ ಪ್ರಭಾವದಿಂದಾಗಿ ನಿಮ್ಮ ಸಂವಹನ ಶಕ್ತಿ ಅದ್ಭುತವಾಗಿರಲಿದ್ದು, ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ತಲುಪಲು ಮತ್ತು ಮಾರುಕಟ್ಟೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಹೂಡಲು ಇದು ಒಳ್ಳೆಯ ದಿನವಾಗಿದೆ. ತಾಂತ್ರಿಕ ಮತ್ತು ಕಮಿಷನ್ ಆಧಾರಿತ ವ್ಯವಹಾರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭವೂ ಕೂಡ ಇರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಚೇತರಿಕೆಯ ದಿನ. ಆದಾಯದ ಹೊಸ ಮಾರ್ಗಗಳು ಮುಕ್ತಾಯವಾಗಲಿವೆ ಮತ್ತು ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಹಣ ಮರಳಿ ಬರುವಂತಹ ಸೂಚನೆ ಇದೆ. ಆದರೆ ಬುಧನ ಪ್ರಭಾವದಿಂದಾಗಿ ಸಣ್ಣ ಪುಟ್ಟ ಲೆಕ್ಕಾಚಾರಗಳಲ್ಲಿ ತಪ್ಪುಗಳಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನು ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಮನಸ್ತಾಪಗಳು ದೂರವಾಗಿ ಜೀವನ ಸಂಗಾತಿಯ ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣ ಬೆಂಬಲವು ಕೂಡ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸಲು ಸೂಕ್ತವಾದಂತಹ ದಿನ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಸ್ಥಿರವಾಗಿರುವಂತದ್ದು. ಆದರೆ ಅತಿಯಾದ ಮಾನಸಿಕ ಶ್ರಮದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವು ಕಾಣಿಸಿಕೊಳ್ಳಬಹುದು. ದಿನದ ಮಧ್ಯದಲ್ಲಿ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ ಮತ್ತು ಹಸಿರು ತರಕಾರಿ ಹಾಗೂ ದ್ರವ ಪದಾರ್ಥಗಳ ಸೇವನೆಯನ್ನ ಹೆಚ್ಚಿಗೆ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿದ್ಧಿ ವಿನಾಯಕನಿಗೆ 21 ಗರಿಕೆ ಹುಲ್ಲನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸುವುದರಿಂದ ಎಲ್ಲ ವಿಘ್ನಗಳು ಕೂಡ ನಿವಾರಣೆಯಾಗ್ತವೆ. ಇನ್ನು ಮಾತಿನ ಚತುರತೆ ಮತ್ತು ಆರ್ಥಿಕ ಪ್ರಗತಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಸಾಧ್ಯವಾದರೆ ಇಂದು ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ಬುಧನ ದೋಷಗಳನ್ನ ಶಾಂತಗೊಳಿಸಿ ಶುಭ ಫಲವನ್ನ ನೀಡುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ವೃದ್ಧಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 5 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಷಭ ರಾಶಿಯವರೇ, ನಾವು ಸಮುದ್ರ ತೀರದಲ್ಲಿ ನಿಂತು ನೋಡಿದಾಗ ಹಾರಿಜನ್ ಎನ್ನುವುದು ಆಕಾಶ ಮತ್ತು ಭೂಮಿ ಒಂದಾಗುವ ಕೊನೆಯ ಗೆರೆಯಂತೆ ಕಾಣುವಂತದ್ದು. ಆದರೆ ನಾವು ಮುಂದಕ್ಕೆ ಸಾಗಿದಷ್ಟು ಆ ಗೆರೆ ಇನ್ನು ಮುಂದಕ್ಕೆ ಚಲಿಸುತ್ತದೆ. ಗುರಿಗಳು ಅಷ್ಟೇ, ಅವು ನಮ್ಮನ್ನ ನಿಲ್ಲಿಸುವುದಕ್ಕಾಗಿ ಅಲ್ಲ, ನಿರಂತರವಾಗಿ ಮುನ್ನಡೆಸುವುದಕ್ಕೆ ಇರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಒಮ್ಮೆ ಒಂದು ಗುರಿ ತಲುಪಿದ ಮೇಲೆ ಅಲ್ಲಿಗೆ ತೃಪ್ತರಾಗಿ ಸ್ಥಿರತೆಯನ್ನ ಬಯಸುತ್ತೀರಿ. ಆದರೆ ಇಂದಿನ ದಿನವು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಮುಂದಿನ ದೊಡ್ಡ ಗುರಿಯತ್ತ ದೃಷ್ಟಿ ನಡೆಯಲು ಮತ್ತು ನೆಡಲು ಪ್ರೇರೇಪಿಸುವಂತದ್ದು. ಒಂದು ಸಾಧನೆ ಮುಗಿದ ತಕ್ಷಣ ಅಲ್ಲಿಗೆ ನಿಲ್ಲಬೇಡಿ. ನಿಮ್ಮ ಸಾಮರ್ಥ್ಯದ ಕ್ಷಿತಿಜವನ್ನ ವಿಸ್ತರಿಸುತ್ತಾ ಸಾಗಬೇಕಾಗುತ್ತೆ. ನಿಮ್ಮ ನಿಜವಾದಂತಹ ಶಕ್ತಿ ಇರುವುದು ನಿಮ್ಮ ನಿರಂತರವಾದಂತಹ ಮತ್ತು ಗಟ್ಟಿಯಾದಂತಹ ಮುಂದಿನ ಹೆಜ್ಜೆಯಲ್ಲಿ ಎಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ಧನಸ್ಥಾನದಲ್ಲಿ ಬುಧನ ಶುಭ ಪ್ರಭಾವವಿರುವುದರಿಂದ ಆರ್ಥಿಕವಾಗಿ ಇಂದು ಚೇತರಿಕೆ ಕಂಡು ಬರುವಂತದ್ದು. ಬುದ್ಧಿವಂತಿಕೆಯಿಂದ ಮಾಡುವಂತಹ ಹೂಡಿಕೆಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ತರಲಿವೆ. ಹಳೆಯ ಸಣ್ಣ ಪುಟ್ಟ ಸಾಲಗಳನ್ನ ತೀರಿಸಲು ಇಂದು ಸೂಕ್ತವಾದಂತಹ ಮಾರ್ಗಗಳು ಕೂಡ ಗೋಚರಿಸುವಂತದ್ದು. ಆದರೆ ಆತುರದ ಖರೀದಿಯಿಂದಾಗಿ ಕೈಯಲ್ಲಿದ್ದಂತಹ ಹಣ ವ್ಯಯವಾಗದಂತೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ತಟಸ್ಥ ದಿನವಾಗಿರುವಂತದ್ದು. ನಿಮ್ಮ ದೈನಂದಿನ ಕೆಲಸಗಳು ಸುಗಮವಾಗಿ ಸಾಗಿದರೂ ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳುವಾಗ ಸಹೋದ್ಯೋಗಿಗಳ ಸಹಕಾರವು ಕೂಡ ಅಗತ್ಯವಿರುವಂತದ್ದು. ವ್ಯಾಪಾರಸ್ಥರಿಗೆ ಜಂಟಿ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಸಂವಹನ ಮತ್ತು ಮಾರುಕಟ್ಟೆ ರಂಗದಲ್ಲಿರುವವರಿಗೆ ಇಂದು ಹೊಸ ಗ್ರಾಹಕರನ್ನ
ಗಮನವನ್ನ ಸೆಳೆಯಲು ಉತ್ತಮ ಅವಕಾಶಗಳು ಕೂಡ ಒದಗಿ ಬರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಇಂದು ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಮಕ್ಕಳಿಂದ ಸಂತೋಷದ ವಾರ್ತೆಯನ್ನ ಕೇಳುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಆಸ್ತಿ ಅಥವಾ ಉಳಿತಾಯದ ಕುರಿತು ಮಹತ್ವದ ಆಲೋಚನೆಗಳನ್ನ ಹಂಚಿಕೊಳ್ಳುವಿರಿ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಕುಟುಂಬದವರನ್ನ ಭೇಟಿಯಾಗಲು ಅಥವಾ ಮದುವೆಯ ಮಾತುಕತೆಗೆ ಸಂಬಂಧಿಸಿದಂತೆ ಸಕಾರಾತ್ಮಕ ಹೆಜ್ಜೆ ಇಡಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಧನಾತ್ಮಕವಾದಂತಹ ದಿನ. ಹಳೆಯ ದೈಹಿಕ ಕಿರಿಕಿರಿಗಳಿಂದ ಮುಕ್ತಿ ಸಿಗುವಂತದ್ದು. ಆದಾಗ್ಯೂ ಗಂಟಲು ನೋವು ಅಥವಾ ಸಣ್ಣ ಮಟ್ಟದ ಶೀತಬಾಧೆ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಉಗುರು ಬೆಚ್ಚಗಿನ ನೀರನ್ನ ಕುಡಿಬೇಕಾಗುತ್ತೆ ಮತ್ತು ಯೋಗಾಭ್ಯಾಸವನ್ನ ಮಾಡುವುದು ಆರೋಗ್ಯವನ್ನ ಕಾಪಾಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಮಹಾಲಕ್ಷ್ಮಿ ಅಥವಾ ಗಣೇಶನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸುವಂತದ್ದಾಗ್ತದೆ. ಇಂದು ನಿಮ್ಮ ಬಳಿ ಒಂದು ಹಸಿರು ಬಣ್ಣದ ಕರವಸ್ತ್ರ ಅಥವಾ ವಸ್ತುವನ್ನ ಇಟ್ಕೊಳ್ಬೇಕಾಗುತ್ತೆ. ಇದು ವ್ಯವಹಾರದಲ್ಲಿ ಸಕಾರಾತ್ಮಕ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಹಾಯವನ್ನ ಮಾಡುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ಬುಧ ದೋಷಗಳನ್ನ ನಿವಾರಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಿಥುನ ರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಬಹುಮುಖ ಪ್ರತಿಭೆಯನ್ನ ಉಳ್ಳವರು ಮತ್ತು ಚತುರರು. ಪರಿಸ್ಥಿತಿಗಳು ಗೊಂದಲಮಯವಾಗಿ ಕಂಡಾಗ ಗಾಬರಿಯಾಗಬೇಡಿ. ಆ ಸವಾಲುಗಳೇ ನಿಮ್ಮನ್ನ ವಿಭಿನ್ನ ಕೋನಗಳಲ್ಲಿ ಯೋಚಿಸುವಂತೆ ಮಾಡಿ ನಿಮ್ಮ ನಿಜವಾದಂತಹ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸುತ್ತವೆ. ನಿಮ್ಮ ಒಳಗಿರುವಂತಹ ವೈವಿಧ್ಯಮಯ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಜಗತ್ತು ನಿಮ್ಮತ್ತ ಆಕರ್ಷಿಸುವಂತದ್ದನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಒಂದು ಸಾಮಾನ್ಯ ಬಿಳಿ ಬೆಳಕಿನ ಕಿರಣವು ಪ್ರಿಸ್ಮ್ ಮೂಲಕ ಹಾದು ಹೋದಾಗ ಅದು ತನ್ನೊಳಗಿರುವಂತಹ 7 ಸುಂದರ ಬಣ್ಣಗಳಾಗಿ ಹೊರಹೊಮ್ಮುತ್ತದೆ. ಸವಾಲುಗಳು ನಿಮ್ಮನ್ನ ಒಡೆಯಲು ಬರುವಂತಹ ಪ್ರಿಸ್ಮ್ಗಳಲ್ಲ, ನಿಮ್ಮಲ್ಲಿರುವಂತಹ ಅಡಗಿದಂತಹ ಬಹುಮುಖ ಪ್ರತಿಭೆಯನ್ನ ಜಗತ್ತಿಗೆ ತೋರಿಸುವಂತಹ ಅವಕಾಶಗಳು ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ದಿನವಾಗಿರುವುದರಿಂದ ಭೌತಿಕ ಕೆಲಸಗಳಲ್ಲಿ ಅದ್ಭುತ ಯಶಸ್ಸು ಸಿಗಲಿದೆ. ಕಚೇರಿಯಲ್ಲಿ ನಿಮ್ಮ ಪ್ರೆಸೆಂಟೇಷನ್ ಅಥವಾ ಹೊಸ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಬೆಂಬಲ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ಕಮ್ಯುನಿಕೇಶನ್ ಕ್ಷೇತ್ರದಿಂದ ದೊಡ್ಡ ಲಾಭವಾಗುವಂತಹ ಯೋಗವಿದೆ. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಷರತ್ತುಗಳನ್ನ ಸರಿಯಾಗಿ ಓದಿ ನೋಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನ. ಬಹುದಿನಗಳಿಂದ ಸ್ಥಗಿತಗೊಂಡಿದ್ದಂತಹ ಧನ ಆಗಮನಕ್ಕೆ ಚಾಲನೆ ಸಿಗುವಂತದ್ದು. ಹಣಕಾಸಿನ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಇಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತಂದುಕೊಡಲಿವೆ. ಆದಾಗ್ಯೂ ಐಷಾರಾಮಿ ಗ್ಯಾಜೆಟ್ಗಳು ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಂಭವವಿದೆ. ಇನ್ನು ಕುಟುಂಬದಲ್ಲಿ ಮಾತುಕತೆಯ ಮೂಲಕವೇ ದೊಡ್ಡದೊಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಿರಿ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದೆ. ಜೀವನ ಸಂಗಾತಿಯು ನಿಮ್ಮ ಭಾವನೆಗಳಿಗೆ ಸ್ಪಂದಿಸಲಿದ್ದು ಅವರೊಂದಿಗೆ ಸಂತೋಷದ ಕ್ಷಣಗಳನ್ನ ಕಳೆಯುವಿರಿ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಆಲೋಚನೆಗಳನ್ನ ಹಂಚಿಕೊಳ್ಳಲು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಬುಧನ ಪ್ರಭಾವದಿಂದಾಗಿ ಅತಿಯಾದ ಮಾನಸಿಕ ಸಕ್ರಿಯತೆ ಇರುವುದರಿಂದ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ನರಗಳ ಆಯಾಸ ಅಥವಾ ಕಣ್ಣಿನ ದಣಿವು ಕಾಣಿಸಿಕೊಳ್ಳಬಹುದು. ಗಿಡಮೂಲಿಕೆಗಳ ಚಹಾ ಸೇವನೆಯೂ ಕೂಡ ಹಿತಕರವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಸಿದ್ಧಿ ವಿನಾಯಕನಿಗೆ 21 ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಕಾರ್ಯಕ್ಷೇತ್ರದಲ್ಲಿರುವಂತಹ ಅಡೆತಡೆಗಳು ನಿವಾರಣೆ ಆಗ್ತವೆ. ಇನ್ನು ಬುಧ ಗ್ರಹದ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ನಿಮ್ಮ ರಾಶಾಧಿಪತಿಯ ಶುಭ ದೃಷ್ಟಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಅಥವಾ 108 ಬಾರಿ ಪಠಿಸಬೇಕಾಗುತ್ತೆ. ಇದು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೆಚ್ಚಿಸುವಂತದ್ದು. ಇಂದು ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಗಳನ್ನ ಹಸುವಿಗೆ ತಿನ್ನಿಸಬೇಕಾಗುತ್ತೆ. ಇದು ಜಾತಕದಲ್ಲಿನ ಬುಧ ದೋಷವನ್ನ ಶಾಂತಗೊಳಿಸಿ ಆರ್ಥಿಕ ಅಭಿವೃದ್ಧಿಯನ್ನ ನೀಡುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ತಿಳಿ ಹಸಿರು ಅಥವಾ ಕ್ರೀಮ್ ಬಣ್ಣಕ್ಕೆ ಆದ್ಯತೆಯನ್ನ ನೀಡಿ. ಶುಭ ಸಂಖ್ಯೆ 5 ಮತ್ತು 3. ಶುಭ ಬಣ್ಣ ಹಸಿರು ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕಟಕ ರಾಶಿಯವರ ಒಂದು ಮುತ್ತು ಸೃಷ್ಟಿಯಾಗುವುದು ಕೇವಲ ಆಕಸ್ಮಿಕವಾಗಿ ಅಲ್ಲ. ಸಿಂಪಿಯೊಳಗೆ ಸೇರಿದಂತಹ ಒಂದು ಸಣ್ಣ ಮರಳಿನ ಕಣ ನೀಡುವಂತಹ ನಿರಂತರ ಘಾಸಿ ಮತ್ತು ನೋವನ್ನ ಸಹಿಸಿಕೊಂಡು ತನ್ನದೇ ಆದ ರಸವನ್ನ ಸ್ರವಿಸಿ ಆ ನೋವನ್ನೇ ಒಂದು ಅಮೂಲ್ಯವಾದ ಮುತ್ತನ್ನಾಗಿ ಜಗತ್ತಿಗೆ ನೀಡುತ್ತದೆ. ನೀವು ಚಂದ್ರನ ಅಧಿಪತ್ಯದ ಜಲರಾಶಿಯವರು. ನಿಮ್ಮ ಸಂಕೇತವೇ ಸಿಂಪಿ. ಸದ್ಯದ ಪರಿಸ್ಥಿತಿಯಲ್ಲಿ ನಿಮಗೆ ಎದುರಾಗುತ್ತಿರುವಂತಹ ಮಾನಸಿಕ ಸವಾಲುಗಳು ಅಥವಾ ಸಣ್ಣ ಪುಟ್ಟ ನೋವುಗಳನ್ನ ಕಂಡು ಬೇಸರ ಬೆಳಗೊಳ್ಳಬೇಡಿ. ಆ ಸವಾಲುಗಳು ನಿಮ್ಮ ವ್ಯಕ್ತಿತ್ವವನ್ನ ಇನ್ನಷ್ಟು ಸುಂದರವಾಗಿಸಲು ಪ್ರಕೃತಿ ನೀಡುತ್ತಿರುವಂತಹ ಅವಕಾಶಗಳು. ನೋವನ್ನ ನುಂಗಿ ಪ್ರೀತಿಯಿಂದ ನೀಡುವಂತಹ ನಿಮ್ಮ ಗುಣವೇ ನಿಮ್ಮನ್ನ ಜಗತ್ತಿನಲ್ಲಿ ಮುತ್ತಿನಂತೆ ಹೊಳೆಯುವಂತೆ ಮಾಡುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದು. ಇಂದು ವೃತ್ತಿರಂಗದಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ಎದುರಾಗಬಹುದು.
ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಧನಕಾರಕ ಬುಧನ ಕೃಪೆಯಿಂದ ಹೊಸ ಗ್ರಾಹಕರನ್ನ ಸೆಳೆಯುವಂತಹ ದಿನ ಮತ್ತು ಹಳೆಯ ಬಾಕಿ ವಸೂಲಿಯಾಗುವಂತದ್ದು. ಕಲೆ, ಸಾಹಿತ್ಯ ಮತ್ತು ಮನೋರಂಜನಾ ಕ್ಷೇತ್ರದಲ್ಲಿ ಇರುವವರಿಗೆ ನೂತನ ಅವಕಾಶಗಳು ಕೂಡ ಒದಗಿ ಬರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಚೇತರಿಕೆ ಕಂಡು ಬರಲಿದೆ. ಬುಧವಾರದ ಶುಭ ಪ್ರಭಾವದಿಂದಾಗಿ ವ್ಯಾಪಾರದಲ್ಲಿ ಲಾಭಾಂಶ ಹೆಚ್ಚಾಗಲಿದೆ. ಆದರೆ ಮನೆಗೆ ಸಂಬಂಧಿಸಿದ ನವೀಕರಣ ಅಥವಾ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಹೂಡಿಕೆ ಮಾಡುವ ಮುನ್ನ ಬಜೆಟ್ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ತಾಯಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಬೇಕಾಗಬಹುದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರ ಪ್ರೀತಿ ಮತ್ತು ಕಾಳಜಿ ನಿಮಗೆ ಧೈರ್ಯವನ್ನ ತುಂಬುವಂತದ್ದು. ಇನ್ನು ದೂರದ ಸಂಬಂಧಿಗಳಿಂದ ಶುಭ ಸಮಾಚಾರವನ್ನ ಕೇಳುವಂತಹ ದಿನ. ಸಂಜೆ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಇವನ ಭಾವನಾತ್ಮಕ ಏರುಪೇರುಗಳಿಂದಾಗಿ ಇಂದು ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕಣ್ಣಿನ ದಣಿವು ಮತ್ತು ಉಷ್ಣ ಬಾಧೆಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ತಣ್ಣಗಿನ ನೀರು ಮತ್ತು ಹಣ್ಣಿನ ರಸವನ್ನ ಹೆಚ್ಚಾಗಿ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಬಳಿ ಒಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಹಸಿರು ಬಟ್ಟೆಯನ್ನ ಧರಿಸಬೇಕಾಗುತ್ತೆ. ಇದು ವ್ಯಾಪಾರ ಮತ್ತು ಸಂವಹನದಲ್ಲಿ ಯಶಸ್ಸನ್ನ ತರುವಂತದ್ದಾಗ್ತದೆ. ಸಾಧ್ಯವಾದರೆ ಇಂದು ಗೋವಿಗೆ ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ತಿನ್ನಿಸಿ. ಇದು ಜಾತಕದಲ್ಲಿನ ಬುಧ ದೋಷವನ್ನ ಶಾಂತಗೊಳಿಸಿ ಶುಭ ಫಲವನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣಪತಿಗೆ ಗರಿಕೆ ಹುಲ್ಲನ್ನ ಅರ್ಪಿಸಬೇಕಾಗುತ್ತೆ. ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತದ್ದಾಗ್ತದೆ. ಇನ್ನ ರಾತ್ರಿ ಮಲಗುವ ಮುನ್ನ ಓಂಕಾರ ಜಪವನ್ನ ಮಾಡುವುದು ಅಥವಾ ಚಂದ್ರ ಮಂತ್ರವನ್ನ ಸ್ಮರಿಸುವುದು ಬಹಳ ಉತ್ತಮವಾಗಿರುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ಮುತ್ತಿನ ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ಸಿಂಹರಾಶಿಯವರ ಪರ್ವತಗಳ ಮಧ್ಯೆ ನಿಂತು ನಾವು ಯಾವ ಶಬ್ದವನ್ನ ಹೊರಡಿಸುತ್ತೇವೆಯೋ ಅದೇ ಶಬ್ದವು ಪ್ರತಿಧ್ವನಿಯಾಗಿ ನಮಗೆ ಮರಳಿ ಕೇಳಿಸುತ್ತದೆ. ಬದುಕು ಅಷ್ಟೇ. ನಾವು ಜಗತ್ತಿಗೆ ಏನನ್ನ ನೀಡುತ್ತೇವೆಯೋ ಅದೇ ನಮಗೆ ಮರಳಿ ಸಿಗುವಂತದ್ದು. ನೀವು ಸಿಂಹದಂತೆ ಗರ್ಜಿಸುವಂತಹ ಸಾಮರ್ಥ್ಯವನ್ನ ಉಳ್ಳವರು. ಆದರೆ ಇಂದು ನಿಮ್ಮ ಗರ್ಜನೆಗಿಂತ ನಿಮ್ಮ ಸೌಮ್ಯತೆ ಮತ್ತು ಸಕಾರಾತ್ಮಕ ಮಾತುಗಳು ಮುಖ್ಯವಾಗುತ್ತವೆ. ಇಂದು ನೀವು ಕಚೇರಿಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ ಎಲ್ಲರಿಗೂ ಗೌರವ, ಪ್ರೀತಿ ಮತ್ತು ಉತ್ಸಾಹವನ್ನ ನೀಡಬೇಕಾಗುತ್ತೆ. ಅದು ಪ್ರತಿಧ್ವನಿಯಂತೆ 10ರಷ್ಟಾಗಿ ಗೌರವ ಮತ್ತು ಯಶಸ್ಸಿನ ರೂಪದಲ್ಲಿ ನಿಮ್ಮ ಬಳಿಗೆ ಮರಳಿ ಬರುತ್ತದೆ. ನಿಮ್ಮ ಸುತ್ತಲೂ ಸಕಾರಾತ್ಮಕ ಶಕ್ತಿಯನ್ನ ಕೂಡ ಹರಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಸಹೋದ್ಯೋಗಿಗಳಿಂದ ಸಮನ್ವಯತೆ ಸಾಧಿಸುವುದು ಮುಖ್ಯವಾಗಿರುವಂತದ್ದು. ನಿಮ್ಮ ನಿರ್ಧಾರಗಳನ್ನ ಇತರರ ಮೇಲೆ ಹೇರುವುದನ್ನ ತಡೆಯಬೇಕಾಗುತ್ತೆ. ಚರ್ಚೆಯ ಮೂಲಕ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ದೂರದ ಊರಿನಿಂದ ಅಥವಾ ಆನ್ಲೈನ್ ನೆಟ್ವರ್ಕ್ ಮೂಲಕ ಹೊಸ ಗ್ರಾಹಕರು ಸಿಗುವಂತಹ ಯೋಗವಿದೆ. ಸಾರ್ವಜನಿಕ ರಂಗದಲ್ಲಿ ಗುರುತಿಸಿಕೊಂಡವರಿಗೆ ಇಂದು ಜನಪ್ರಿಯತೆಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಆದಾಯಕ್ಕೆ ಯಾವುದೇ ಕೂಡ ಕೊರತೆ ಇರುವುದಿಲ್ಲ. ಆದರೆ ನಿಮ್ಮ ಅದ್ದೂರಿ ಜೀವನ ಶೈಲಿ ಅಥವಾ ಅನಗತ್ಯ ಆಡಂಬರದ ವಸ್ತುಗಳ ಖರೀದಿಗಾಗಿ ಕೈಯಲ್ಲಿರುವಂತಹ ಹಣ ಬೇಗನೆ ಖಾಲಿಯಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಇಂದು ಸಣ್ಣ ಯೋಜನೆಯನ್ನ ರೂಪಿಸಬಹುದು. ಹೂಡಿಕೆಯ ವಿಷಯದಲ್ಲಿ ಅನುಭವಿಗಳ ಮಾರ್ಗದರ್ಶನವೂ ಕೂಡ ಅಗತ್ಯತೆ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಇಂದು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಪ್ರಗತಿಯ ಬಗ್ಗೆ ಶುಭ ವಾರ್ತೆಯನ್ನ ಕೇಳುವಿರಿ. ಸಂಗಾತಿಯು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಲು ಸಖತ್ ಸಪೋರ್ಟ್ ಅನ್ನ ನೀಡಲಿದ್ದಾರೆ. ಪ್ರೇಮಿಗಳ ನಡುವೆ ಸಣ್ಣ ಮಟ್ಟದ ಭಿನ್ನಾಭಿಪ್ರಾಯ ಮೂಡಬಹುದು. ಆದರೆ ಮಾತುಕತೆಯಿಂದ ಅದನ್ನ ತಕ್ಷಣವೇ ಬಗೆಹರಿಸಿಕೊಳ್ಳಬಹುದು. ಇಂದು ನಿಮ್ಮ ಪಿತ್ತ ಅಥವಾ ಉಷ್ಣದ ಪ್ರಭಾವ ಹೆಚ್ಚಾಗುವಂತದ್ದು. ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದರಿಂದ ಇಡೀ ದಿನ ಚುರುಕಾಗಿರಬಹುದು. ಮಸಾಲೆ ಪದಾರ್ಥಗಳ ಸೇವನೆಯನ್ನ ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಿ ನಂತರ ವಿಘ್ನ ನಿವಾರಕ ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಎಂದು ಜಪವನ್ನ ಮಾಡಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ಎಲ್ಲ ವಿಘ್ನಗಳನ್ನ ದೂರ ಮಾಡುವಂತದ್ದು. ಇನ್ನು ಭೌತಿಕ ಚಾತುರ್ಯಕ್ಕಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಬಳಿ ಒಂದು ಹಸಿರು ಬಣ್ಣದ ಕರವಸ್ತ್ರವನ್ನ ಇಟ್ಕೊಳ್ಳಿ ಅಥವಾ ಹಸಿರು ಬಣ್ಣದ ಉಡುಪನ್ನ ಧರಿಸಿ. ಇದು ನಿಮ್ಮ ಆಲೋಚನೆಗಳಿಗೆ ಸ್ಪಷ್ಟತೆಯನ್ನ ನೀಡುವಂತದ್ದಾಗ್ತದೆ. ಇನ್ನು ಜೀವನ ಕಾರುಣ್ಯವಾಗಿ ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ನಕಾರಾತ್ಮಕ ಗ್ರಹ ದೋಷಗಳನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವಾಗಿ ಬಳಸುವುದಾದರೆ ಹಸಿರು ಮತ್ತು ಬಂಗಾರದ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆದೇ ಪಡೀತೀರಾ.
ಕನ್ಯಾ ರಾಶಿಯವರ ಯಶಸ್ಸು ಎನ್ನುವುದು ಒಮ್ಮೆಗೆ ಸಿಗುವಂತಹ ಲಾಟರಿ ಅಲ್ಲ. ಅದು ದಿನನಿತ್ಯ ನೀವು ಮಾಡುವಂತಹ ಸಣ್ಣ ಸಣ್ಣ ಪ್ರಯತ್ನಗಳ ಒಟ್ಟು ಮೊತ್ತವಾಗಿರುವಂತದ್ದು. ನಿಮ್ಮ ಪರಿಪೂರ್ಣತೆಯ ಹಸಿವು ಮತ್ತು ಶಿಸ್ತೆ ನಿಮ್ಮನ್ನ ಜಗತ್ತಿನಲ್ಲಿ ವಿಶಿಷ್ಟವಾಗಿ ನಿಲ್ಲಿಸುತ್ತದೆ. ನೀವು ಸ್ವಾಭಾವಿಕವಾಗಿಯೇ ವಿಶ್ಲೇಷಣಾತ್ಮಕ ಮತ್ತು ಪರಿಪೂರ್ಣತೆಯನ್ನ ಬಯಸುವವರು. ಪರಿಸ್ಥಿತಿಗಳು ತಕ್ಷಣಕ್ಕೆ ನಿಮ್ಮ ಅಂದುಕೊಂಡಂತೆ ಬದಲಾಗದಿದ್ದರೂ ನಿರಾಶರಾಗಬೇಡಿ. ನಿಮ್ಮ ನಿರಂತರ ಪರಿಶ್ರಮ ಮತ್ತು ಸೂಕ್ಷ್ಮ ಗಮನವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಧೃತಿಗೆಡದೆ ಮುನ್ನಡೆದರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ದಿನವಾಗಿರುವುದರಿಂದ ವೃತ್ತಿರಂಗದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಯೋಜನಾ ಸಾಮರ್ಥ್ಯಕ್ಕೆ ಭಾರಿ ಮನ್ನಣೆ ಸಿಗಲಿದೆ. ಕಚೇರಿಯಲ್ಲಿ ಸಂಕೀರ್ಣವಾದ ಜವಾಬ್ದಾರಿಯೊಂದನ್ನ ನಿಮ್ಮ ಚತುರತೆಯಿಂದ ಸುಲಭವಾಗಿ ಮುಗಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಅಥವಾ ಹೊಸ ಗ್ರಾಹಕರನ್ನ ಸೆಳೆಯಲು ಇದು ಅತ್ಯಂತ ಸೂಕ್ತವಾದಂತಹ ದಿನ. ಮಾಧ್ಯಮ ಬರವಣಿಗೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಪ್ರಗತಿಯೂ ಕೂಡ ಇರುವಂತದ್ದು. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಮತ್ತು ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ದಟ್ಟವಾಗಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ದೀರ್ಘಾವಧಿಯ ಹೂಡಿಕೆಗಳಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಶೋಕಿಗಾಗಿ ಅಥವಾ ಅನಗತ್ಯ ಆನ್ಲೈನ್ ಶಾಪಿಂಗ್ ಆಗಿ ಹಣ ವ್ಯಯಿಸುವುದನ್ನು ಆದಷ್ಟು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರಿಂದ ವಿಶೇಷ ಬೆಂಬಲವೂ ಕೂಡ ಲಭಿಸುವಂತದ್ದು. ಸಂಗಾತಿಯು ನಿಮ್ಮ ನಿರ್ಧಾರಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವಂತಹ ದಿನ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುವಂತದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಭವಿಷ್ಯದ ಬಗ್ಗೆ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದಾಗ್ಯೂ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಸಣ್ಣ ಮಟ್ಟದ ತಲೆನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ನಿಯಮಿತವಾಗಿ ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಇಂದಿನ ದಿವಸ ನೀವು ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಗರಿಕೆ ಹುಲ್ಲನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಎಲ್ಲ ಕೆಲಸಗಳ ಅಡೆತಡೆಗಳನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಬುಧನ ಕೃಪೆಗಾಗಿ ಓಂ ಭಂ ಬುಧಾಯ ನಮಃ ಮಂತ್ರವನ್ನ ಕನಿಷ್ಠ 11 ಬಾರಿ ಅಥವಾ ಗರಿಷ್ಠ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ವಾಕ್ಚೈತನ್ಯ ಮತ್ತು ಸ್ಮರಣ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಇಂದು ಹಸಿರು ಹುಲ್ಲು ಅಥವಾ ಹಸಿರು ತರಕಾರಿಯನ್ನ ಗೋವಿಗೆ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಇದು ನಿಮ್ಮ ಜಾತಕದಲ್ಲಿನ ಬುಧ ದೋಷಗಳನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ಅಥವಾ ಒಂದು ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಪಚ್ಚೆ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಪಡಿತೀರಾ. ತುಲಾರಾಶಿಯವರ ತಾತ್ಕಾಲಿಕ ಅಲೆಗಳಿಗೆ ಹೆದರಿ ಸಮುದ್ರವು ತನ್ನ ಆಳವನ್ನ ಬದಲಾಯಿಸಿಕೊಳ್ಳುವುದಿಲ್ಲ. ಹಾಗೆಯೇ ಬದುಕಿನಲ್ಲಿ ಬರುವಂತಹ ಸಣ್ಣ ಪುಟ್ಟ ಏರಿಳಿತಗಳಿಗೆ ನಿಮ್ಮ ಮೂಲ ಗುಣವಾದ ಶಾಂತಿ ಮತ್ತು ಸಮತೋಲನವನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ಸ್ಥಿರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ವಿಜಯ. ನಿಮ್ಮ ರಾಶಿಯ ಸಂಕೇತವೇ ತಕ್ಕಡಿ. ಇಂದು ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ಎಷ್ಟೇ ಗೊಂದಲಮಯವಾಗಿದ್ದರೂ ನಿಮ್ಮ ಆಂತರಿಕ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ನಿಮ್ಮ ವಿವೇಚನೆ ಮತ್ತು ನ್ಯಾಯಯುತ ಆಲೋಚನೆಗಳು ನಿಮ್ಮನ್ನ ಸರಿಯಾದ ಹಾದಿಯಲ್ಲಿ ಮುನ್ನಡೆಸಲಿವೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ನೀವು ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಮತ್ತು ಅವರ ಸಕಾಲಿಕ ಸಲಹೆಯು ನಿಮ್ಮ ವೃತ್ತಿಪರ ಗೊಂದಲವೊಂದನ್ನ ಪರಿಹರಿಸಲಿದೆ. ಪ್ರೇಮಿಗಳಿಗೆ ಇಂದು ಪ್ರಗತಿಪರ ದಿನವಾಗಿದ್ದು ಪರಸ್ಪರರ ಭಾವನೆಗಳಿಗೆ ಹೆಚ್ಚಿನ ಗೌರವವು ಕೂಡ ನೀಡುವಂತದ್ದಾಗ್ತದೆ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಬುಧನ ಪ್ರಭಾವದಿಂದಾಗಿ ಅತಿಯಾದ ಮಾನಸಿಕ ಶ್ರಮ ಅಥವಾ ಓಡಾಟದಿಂದ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದ್ದರೂ ಖರ್ಚುಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ಐಷಾರಾಮಿ ವಸ್ತುಗಳು ಅಥವಾ ಗೃಹಾಲಂಕಾರದ ವಸ್ತುಗಳ ಖರೀದಿಗೆ ಧನವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ್ದಂತಹ ಹಣ ಭಾಗಶಃ ಮರಳಿ ಕೈ ಸೇರುವುದರಿಂದ ಆರ್ಥಿಕ ಒತ್ತಡ ಕೂಡ ತಗ್ಗುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಂವಹನ ಕಲೆಗೆ ಉತ್ತಮ ಮನ್ನಣೆ ದೊರೆಯುವಂತದ್ದು. ಸಹೋದ್ಯೋಗಿಗಳೊಂದಿಗೆ ದೀರ್ಘಕಾಲದಿಂದ ಇದ್ದಂತಹ ಭಿನ್ನಾಭಿಪ್ರಾಯಗಳು ಬಗೆಹರಿಯುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆಗೆ ಸಮಾಲೋಚನೆಯನ್ನ ನಡೆಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಕಲೆ, ಮಾಧ್ಯಮ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯ ಹುಲ್ಲನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಕಾರ್ಯದಲ್ಲಿದ್ದಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಭೌತಿಕ ಸಾಮರ್ಥ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಹೆಚ್ಚಾಗಲು ಓಂ ಭುಂ ಬುಧಾಯ
ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಬಣ್ಣದ ಬಳಕೆಯನ್ನ ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ತಿಳಿ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಜೇಬಿನಲ್ಲಿ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದಾಗ್ತದೆ. ಇನ್ನು ಜೀವನ ಕಾರುಣ್ಯವಾಗಿ ಇಂದು ಸಾಧ್ಯವಾದರೆ ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡಬೇಕಾಗುತ್ತೆ ಅಥವಾ ಹಸುವಿಗೆ ಹಸಿರು ಹುಲ್ಲನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ಬುಧನ ಶುಭ ಫಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿಯವರ ಫಿನಿಕ್ಸ್ ಪಕ್ಷಿಯು ಕೇವಲ ಬೂದಿಯಾಗುವುದನ್ನ ಮಾತ್ರ ಜಗತ್ತು ನೋಡುತ್ತದೆ. ಆದರೆ ಅದೇ ಬೂದಿಯಿಂದ ಅದು ಇನ್ನಷ್ಟು ಶಕ್ತಿಯುತವಾಗಿ ಮರುಜನ್ಮವನ್ನ ಪಡೆಯುವುದನ್ನ ಮರೆತು ಬಿಡುತ್ತದೆ. ನಿಮ್ಮ ಲೈಫಲ್ಲೂ ಬರುವಂತಹ ಸೋಲುಗಳು ನಿಮ್ಮ ಅಂತ್ಯವಲ್ಲ, ಅವು ನಿಮ್ಮ ಮರುಹುಟ್ಟಿನ ಆರಂಭವಾಗಿರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಅತ್ಯಂತ ದೃಢ ಸಂಕಲ್ಪದ ಮತ್ತು ಒಳಗಿನಿಂದ ತೀವ್ರವಾದ ಶಕ್ತಿಯನ್ನ ಹೊಂದಿದವರು. ಯಾರಾದರೂ ನಿಮ್ಮನ್ನ ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ಅಥವಾ ಪರಿಸ್ಥಿತಿಗಳು ನಿಮ್ಮನ್ನ ಕುಗ್ಗಿಸಿದರೆ ಬೇಸರವನ್ನ ಪಡಬೇಡಿ. ನಿಮ್ಮಲ್ಲಿರುವಂತಹ ಹೋರಾಟದ ಗುಣವು ನಿಮ್ಮನ್ನ ಪ್ರತಿಯೊಂದು ಸಂಕಷ್ಟದಿಂದಲೂ ವಿಜೇತರನ್ನಾಗಿ ಹೊರತರುತ್ತದೆ. ಎದ್ದು ನಿಲ್ಲಿ. ನಿಮ್ಮ ಶಕ್ತಿ ಏನೆಂಬುದನ್ನ ಜಗತ್ತಿಗೆ ತೋರಿಸುವಂತಹ ಕಾಲ ಈಗ ಬಂದಿರುವಂತದ್ದು. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡು ಬರುವಂತದ್ದು. ಹಣದ ಒಳಹರಿವು ಉತ್ತಮವಾಗಿದ್ದರೂ ಭವಿಷ್ಯದ ಯೋಜನೆಗಳಿಗಾಗಿ ಇಂದು ದೊಡ್ಡ ಮೊತ್ತದ ಹಣವನ್ನ ಕಾಯ್ದಿರಿಸಿರುವಿ. ಆದಾಗ್ಯೂ ವಿಮೆ ಅಥವಾ ಹಳೆಯ ಪಾಲಿಸಿಗಳಿಂದ ಧನ ಲಾಭವಾಗುವಂತಹ ಸೂಚನೆ ಇದೆ. ಅನಗತ್ಯ ಆಡಂಬರದ ವಸ್ತುಗಳ ಖರೀದಿಗೆ ಹಣವನ್ನ ವ್ಯಯಿಸಬೇಡಿ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಶತ್ರುಗಳು ಅಥವಾ ಅಸೂಯೆ ಪಡುವವರಿಂದ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗಬಹುದು. ಆದರೆ ನಿಮ್ಮ ಚಾಣಾಕ್ಷತನದಿಂದ ಎಲ್ಲವನ್ನೂ ಕೂಡ ಮೆಟ್ಟಿ ನಿಂತು ಜಯಶೀಲರಾಗುವಂತಹದ್ದು. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳಲು ದಿನದ ದ್ವಿತೀಯಾರ್ಧ ಅತ್ಯಂತ ಅನುಕೂಲಕರವಾಗಿದೆ. ರಿಯಲ್ ಎಸ್ಟೇಟ್ ಮತ್ತು ತಾಂತ್ರಿಕ ವಲಯದಲ್ಲಿರುವವರಿಗೆ ಲಾಭದಾಯಕವಾಗಿರುವಂತಹ ದಿನ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಇರುವಂತಹದ್ದು. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದೆ. ನಿಮ್ಮ ಕಠಿಣ ನಿರ್ಧಾರಗಳಿಗೆ ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲವೂ ಕೂಡ ಸಿಗುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯನ್ನ ಭೇಟಿಯಾಗಲು ಅಥವಾ ಭವಿಷ್ಯದ ಬಗ್ಗೆ ಮಹತ್ವದ ಮಾತುಕತೆ ನಡೆಸಲು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ಸಾಹಭರಿತವಾದಂತಹ ದಿನ. ದೈಹಿಕ ಶಕ್ತಿ ಹೆಚ್ಚಿರುವಂತದ್ದು. ಆದರೆ ಅತಿಯಾದ ಮಾನಸಿಕ ಒತ್ತಡ ಅಥವಾ ಕೋಪದಿಂದಾಗಿ ಬಿಪಿ ವ್ಯತ್ಯಾಸವಾಗದಂತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ರಾತ್ರಿ ಲಘು ಆಹಾರ ಸೇವನೆ ಮತ್ತು ಸೂಕ್ತ ನಿದ್ದೆಗೆ ಅಗತ್ಯವಾಗಿ ನೀವು ಸಮಯವನ್ನ ಕೊಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಜಪಿಸಬೇಕಾಗುತ್ತೆ. ಸಾಧ್ಯವಾದರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನ ಪಡೆದು ಕೆಂಪು ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಬೌದ್ಧಿಕ ಚಾತುರ್ಯ ಮತ್ತು ಕಾರ್ಯಕ್ಷೇತ್ರದಲ್ಲಿನ ಜಯಕ್ಕಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಹೆಸರು ಬೇಳೆಯನ್ನ ತಿನ್ನಿಸುವುದು ನಿಮ್ಮ ಜಾತಕದಲ್ಲಿನ ದೋಷಗಳನ್ನ ನಿವಾರಿಸಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಬಣ್ಣದ ಆಯ್ಕೆಯನ್ನು ನೋಡುವುದಾದರೆ ಇಂದು ನಿಮ್ಮ ಉಡುಪಿನಲ್ಲಿ ಗಾಢ ಕೆಂಪು, ಕೇಸರಿ ಅಥವಾ ತಿಳಿ ಹಸಿರು ಬಣ್ಣಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 9 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕೆಂಪು ಮತ್ತು ಹಸಿರು ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡೆಯುತ್ತೀರಾ. ಧನುರ್ರಾಶಿಯವರ ಸ್ಪರ್ಧೆ ಇರಬೇಕಾಗಿರುವುದು ನಿಮ್ಮ ಮತ್ತು ನಿಮ್ಮ ನಿನ್ನೆಯ ದಿನದ ನಡುವೆಯೇ ಹೊರತು ಜಗತ್ತಿನೊಂದಿಗಲ್ಲ. ನಿನ್ನೆಗಿಂತ ಇಂದು ನೀವು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರೂ ನೀವು ಯಶಸ್ಸಿನ ಹಾದಿಯಲ್ಲಿದ್ದೀರಿ ಎಂದೇ ಅರ್ಥವಾಗುವಂಥದ್ದು. ನೀವು ಸ್ವಾಭಾವಿಕವಾಗಿಯೇ ಜ್ಞಾನದಾಯಿಗಳು ಮತ್ತು ಸದಾ ಮುಂದೆ ಸಾಗುವಂತಹ ಛಲದಗಾರರು. ಇತರರ ಬೆಳವಣಿಗೆಯನ್ನ ನೋಡಿ ನಿಮ್ಮ ಸಾಮರ್ಥ್ಯವನ್ನ ಕಡಿಮೆ ಅಂದಾಜಾಗಿ ಮಾಡಬೇಡಿ. ನಿಮ್ಮ ಒಳಗಿರುವಂತಹ ಅದ್ಭುತ ಪ್ರತಿಭೆ ಮತ್ತು ಆತ್ಮವಿಶ್ವಾಸವನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಜಗತ್ತಿನ ಯಾವುದೇ ಶಕ್ತಿಯೂ ಕೂಡ ನಿಮ್ಮನ್ನ ತಡೆಯಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇಂದು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಪ್ರಭಾವವಿರುವುದರಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವಂತದ್ದು. ಆಕಸ್ಮಿಕ ಧನಲಾಭ ಅಥವಾ ಹಳೆಯ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದಾಗ್ಯೂ ಬುಧವಾರವಾಗಿರುವುದರಿಂದ ವ್ಯಾಪಾರದ ವಿಸ್ತರಣೆಗಾಗಿ ಅಥವಾ ಅನಗತ್ಯ ವಸ್ತುಗಳಿಗಾಗಿ ಹಣ ವ್ಯಯವಾಗಬಹುದು. ಹೂಡಿಕೆ ವಿಷಯದಲ್ಲಿ ಇಂದು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಆದಾಯವನ್ನ ನೀಡುವಂತದ್ದಾಗ್ತದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕವಾದಂತಹ ದಿನವಾಗಿರಲಿದೆ. ನಿಮ್ಮ ದೀರ್ಘ ದೃಷ್ಟಿ ಮತ್ತು ಕಾರ್ಯವೈಖರಿಗೆ ಮೇಲಾಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ಹೆಗಲೇರುವಂತಹ ಸಾಧ್ಯತೆ ಇದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಗೆ ಅಥವಾ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ರಫ್ತು, ಆಮದು ಅಥವಾ ವಿದೇಶಿ ಸಂಪರ್ಕದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಹೆಚ್ಚಿನ ಲಾಭವೂ ಕೂಡ ಇರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರೊಂದಿಗೆ ಅಥವಾ ಆತ್ಮೀಯ ಸ್ನೇಹಿತರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಲಿವೆ. ಜೀವನ
ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆಂಬಲವಾಗಿ ನಿಲ್ಲಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಕೆಲಸದ ನಡುವೆ ಸಕಾಲಕ್ಕೆ ಆಹಾರ ಸೇವಿಸದಿದ್ದರೆ ಗ್ಯಾಸ್ಟ್ರಿಕ್ ಅಥವಾ ಜೀರ್ಣಕ್ರಿಯೆಗೆ ತೊಂದರೆ ಕೂಡ ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಸ್ವಲ್ಪ ಸಮಯ ಯೋಗ ಅಥವಾ ಪ್ರಾಣಾಯಾಮಕ್ಕೆ ಸಮಯವನ್ನ ಖಂಡಿತವಾಗಿಯೂ ನೀವು ಮೀಸಲಿಡಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರು ದೇವನ ಕೃಪೆಗಾಗಿ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು ಅಥವಾ ಹಳದಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಜೇಬಿನಲ್ಲಿ ಒಂದು ಹಸಿರು ಕರವಸ್ತ್ರವನ್ನ ಇಟ್ಕೊಳ್ಳುವುದು ಬುದ್ಧಿಶಕ್ತಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ಕಾರ್ಯದಲ್ಲುಂಟಾಗುವಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ. ಇನ್ನು ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ಅಥವಾ ಮೂಕ ಜೀವಿಗಳಿಗೆ ಸ್ವಲ್ಪ ಧಾನ್ಯ ಮತ್ತು ನೀರನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿನ ನಕಾರಾತ್ಮಕ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 3 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ಇಂದಿನ ದಿವಸ ನೀವು ಮಕರ ರಾಶಿಯವರ ಹಿಂಜರಿತ ಎನ್ನುವುದು ಸೋಲಲ್ಲ, ಅದು ಮುಂದಿನ ಜಿಗಿತಕ್ಕೆ ಸಿದ್ಧವಾಗುವಂತಹ ಒಂದು ಪ್ರಕ್ರಿಯೆ. ಬಿಲ್ಲುಗಾರನು ಬಾಣವನ್ನ ಹಿಂದಕ್ಕೆ ಎಳೆದಷ್ಟು ಅದು ಅಷ್ಟೇ ವೇಗವಾಗಿ ಮತ್ತು ದೂರಕ್ಕೆ ಮುನ್ನುಗ್ಗುತ್ತದೆ. ನೀವು ಶನಿ ದೇವರ ಆಧಿಪತ್ಯಕ್ಕೆ ಒಳಪಟ್ಟವರು, ಹಾಗಾಗಿ ನಿಮ್ಮ ಬದುಕಿನಲ್ಲಿ ಯಶಸ್ಸು ನಿಧಾನವಾಗಿ ಸಿಗಬಹುದು, ಆದರೆ ಅದು ಅತ್ಯಂತ ಭದ್ರವಾಗಿರುತ್ತದೆ. ಸದ್ಯಕ್ಕೆ ನಿಮ್ಮ ಬೆಳವಣಿಗೆಗೆ ಸಣ್ಣ ಅಡೆತಡೆಗಳು ಎದುರಾಗಿದ್ದರೂ ನಿರಾಶರಾಗಬೇಡಿ. ನೀವು ಈಗ ಜಗತ್ತಿಗೆ ಕಾಣದಂತೆ ನಿಮ್ಮ ಜ್ಞಾನ ಮತ್ತು ತಾಳ್ಮೆಯ ಭದ್ರವಾದಂತಹ ತಳಹದಿಯನ್ನ ನಿರ್ಮಿಸುತ್ತಿದ್ದೀರಿ. ಈ ತಳಹದಿಯ ಮೇಲೆ ಏಳಲಿರುವಂತಹ ನಿಮ್ಮ ಯಶಸ್ಸಿನ ಗೋಪುರವನ್ನ ಕಾಲವು ಅಲ್ಲಾಡಿಸಲು ಕೂಡ ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಎಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯುವಂತದ್ದು. ನಿಮ್ಮ ಶಿಸ್ತು ಮತ್ತು ಸಮಯ ಪ್ರಜ್ಞೆಯನ್ನ ಮೇಲಾಧಿಕಾರಿಗಳು ಮುಕ್ತವಾಗಿ ಪ್ರಶಂಸಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನ ಅಥವಾ ತಂತ್ರಜ್ಞಾನವನ್ನ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಯಾವುದೇ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಓದಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾತಿಯಿಂದ ಲಾಭ ಬರುವಂತಹ ಮುನ್ಸೂಚನೆ ಇದೆ. ಬುಧವಾರದ ಪ್ರಭಾವದಿಂದಾಗಿ ವ್ಯಾಪಾರ ಮತ್ತು ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ತೊಡಗಿಸಿಕೊಂಡವರಿಗೆ ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ ಭವಿಷ್ಯದ ಸುರಕ್ಷತೆಗಾಗಿ ಇಂದಿನಿಂದಲೇ ಹೊಸ ಉಳಿತಾಯ ಯೋಜನೆಗಳಿಗೆ ಚಾಲನೆಯನ್ನ ನೀಡುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ, ಹರಿಸಬೇಕಾಗಬಹುದು. ಇನ್ನ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದವನ್ನ ಮಾಡುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತೆ. ಅವರ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಅವಿವಾಹಿತರಿಗೆ ಮನೆಯಲ್ಲಿ ವಿವಾಹದ ಮಾತುಕತೆಗಳು ಕೂಡ ಮುಂದುವರಿಯಲು ಸಕಾರಾತ್ಮಕ ವಾತಾವರಣವು ಕೂಡ ಸೃಷ್ಟಿಯಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ನೋಡ್ತೀರಾ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಲಘು ನಡಿಗೆ ಅಥವಾ ಧ್ಯಾನ ಮಾಡುವುದು ಮನಸ್ಸು ಮತ್ತು ದೇಹ ಎರಡಕ್ಕೂ ಕೂಡ ಹಿತವನ್ನ ನೀಡುತ್ತದೆ. ಸಾಕಷ್ಟು ನೀರನ್ನ ಕುಡಿಯಬೇಕಾಗುತ್ತೆ. ನೀವು ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ಕೆಲಸದಲ್ಲಾಗುವಂತಹ ವಿಳಂಬವನ್ನ ತಪ್ಪಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಬುಧನ ಶುಭ ದೃಷ್ಟಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ವ್ಯವಹಾರದಲ್ಲಿ ಚತುರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುವಂತದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸಿರು ಹೆಸರು ಬೇಳೆಯನ್ನ ಅಥವಾ ಹಸಿರು ತರಕಾರಿಯನ್ನ ಗೋವಿಗೆ ತಿನ್ನಲು ನೀಡಬೇಕಾಗುತ್ತೆ. ಇದು ನಿಮ್ಮ ಜಾತಕದನ ಬುಧ ದೋಷಗಳನ್ನ ಶಾಂತವಾಗಿಸುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಕುಂಭರಾಶಿಯವರೇ, ನದಿ ಹರಿಯುವಾಗ ಬಂಡೆಗಳು ಎದುರಾದರೆ ಅದು ತನ್ನ ಪಥವನ್ನ ಬದಲಿಸುತ್ತದೆಯೇ ಹೊರತು ಹರಿಯುವುದನ್ನ ನಿಲ್ಲಿಸುವುದಿಲ್ಲ. ಸವಾಲುಗಳು ನಿಮ್ಮ ಹಾದಿಯನ್ನ ರೋಮಾಂಚನಗೊಳಿಸಬೇಕೇ ಹೊರತು ನಿಮ್ಮ ಗುರಿಯನ್ನ ಬದಲಿಸಬಾರದು. ನೀವು ಸ್ವಾಭಾವಿಕವಾಗಿಯೇ ಹೊಸತನವನ್ನ ಬಯಸುವವರು ಮತ್ತು ದೂರದೃಷ್ಟಿಯನ್ನ ಹೊಂದಿದವರು. ಇಂದು ಬದುಕಿನಲ್ಲಿ ಎದುರಾಗುವಂತಹ ಯಾವುದೇ ಸಣ್ಣ ಪುಟ್ಟ ಅಡೆತಡೆಗಳನ್ನ ಕಂಡು ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ನದಿಯಂತೆ ಸೃಜನಶೀಲ ಹಾದಿಗಳನ್ನ ಹುಡುಕಿಕೊಂಡು ಮುನ್ನಡೆಯಬೇಕಾಗುತ್ತೆ. ನಿಮ್ಮ ತಾಳ್ಮೆ ಮತ್ತು ಬುದ್ಧಿವಂತಿಕೆಯೇ ನಿಮ್ಮನ್ನ ಯಶಸ್ಸಿನ ದಡಕ್ಕೆ ತಲುಪಿಸುವಂತದ್ದಾಗ್ತದೆ. ಇಂದು ಆರ್ಥಿಕವಾಗಿ ಚೇತರಿಕೆಯ ದಿನವಾಗಿರುವಂತದ್ದು. ಬುಧವಾರದ ಪ್ರಭಾವದಿಂದಾಗಿ ವ್ಯಾಪಾರ ಮತ್ತು ಸಂವಹನ ಕ್ಷೇತ್ರಗಳಿಗೆ ಸಂಬಂಧಿಸಿದವರಿಗೆ ಆಕಸ್ಮಿಕ ಧನ ಲಾಭದ ಯೋಗವಿದೆ. ಆದರೆ ಮೋಜು ಮಸ್ತಿಗಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ
ಹೆಚ್ಚಿನ ಹಣ ವ್ಯಯವಾಗದಂತೆ ಬಜೆಟ್ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳನ್ನ ಆರಂಭಿಸಲು ಇದು ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ನಿಮ್ಮ ಆರೋಗ್ಯ ಉತ್ಸಾಹಭರಿತವಾಗಿರುವಂತದ್ದು, ದೈಹಿಕ ಶಕ್ತಿ ಉತ್ತಮವಾಗಿರುವಂತದ್ದು. ಆದರೆ ಅತಿಯಾದ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಳಕೆಯಿಂದಾಗಿ ಕಣ್ಣಿನ ಆಯಾಸ ಮತ್ತು ಸಣ್ಣ ಮಟ್ಟದ ತಲೆನೋವು ಬರಬಹುದು. ರಾತ್ರಿ ಮಲಗುವ ಮುನ್ನ ಕೊಂಚ ಸಮಯವನ್ನ ವಿಶ್ರಾಂತಿಯನ್ನ ಪಡೆದು ನಿದ್ರಿಸುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಮತ್ತು ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವಂತದ್ದು ಮತ್ತು ಅವರ ಭಾವನಾತ್ಮಕ ಬೆಂಬಲ ನಿಮಗೆ ಧೈರ್ಯವನ್ನ ತುಂಬಲಿದೆ. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಮಧುರ ಕ್ಷಣಗಳನ್ನ ಕಳೆಯುವಲು ಮತ್ತು ಉಡುಗೊರೆಯನ್ನ ವಿನಿಮಯ ಮಾಡಿಕೊಳ್ಳುವಂತಹ ಅವಕಾಶವೂ ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಚೇತರಿಕೆಯಾದಂತಹ ದಿನ. ಬುಧವಾರದ ಪ್ರಭಾವದಿಂದಾಗಿ ವ್ಯಾಪಾರ ಮತ್ತು ಸಂವಹನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಥವಾ ಆಕಸ್ಮಿಕ ಧನಲಾಭದ ಯೋಗವಿದೆ. ಆದರೆ ಮೋಜು ಮಸ್ತಿಗಾಗಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ವ್ಯಯವಾಗದಂತೆ ಬಜೆಟ್ ಕಡೆಗೆ ಗಮನವನ್ನ ಹರಿಸಬೇಕಾಗುತ್ತೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳನ್ನ ಆರಂಭಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬವನ್ನ ನಿವಾರಿಸುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಳಕೆಯಾಗಿ ಇಂದು ನಿಮ್ಮ ಉಡುಪಿನಲ್ಲಿ ಹಸಿರು, ತಿಳಿ, ನೀಲಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ. ಜೇಬಿನಲ್ಲಿ ಹಸಿರು ಕರವಸ್ತ್ರವನ್ನ ಇಟ್ಟುಕೊಳ್ಳುವುದು ನಿಮ್ಮ ಬುದ್ಧಿಶಕ್ತಿ ಮತ್ತು ಸಂವಹನ ಸಾಮರ್ಥ್ಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನ ಬುಧ ಮಂತ್ರ ಪಠಣೆಯನ್ನ ಮಾಡುವಂತದ್ದು. ಜಾತಕದಲ್ಲಿ ಬುಧನ ಶುಭ ಫಲಕ್ಕಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಸಾಧ್ಯವಾದರೆ ಇಂದು ಪಕ್ಷಿಗಳಿಗೆ ಧಾನ್ಯ ಅಥವಾ ನೀರನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ನೆಮ್ಮದಿಯನ್ನ ತರುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 8 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಶುಭ ಬಣ್ಣವನ್ನ ನೋಡುವುದಾದ್ರೆ ಹಸಿರು ಮತ್ತು ಆಕಾಶ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ನೀವು ಪಡಿತೀರಾ. ಮೀನರಾಶಿ. ಮೀನರಾಶಿಯವರೇ, ನದಿ ಎಷ್ಟೇ ವಿಶಾಲವಾಗಿದ್ದರೂ ಅದು ಸಮುದ್ರವನ್ನ ಸೇರಲು ಬೆಟ್ಟ ಗುಡ್ಡಗಳನ್ನ ಸೀಳಿಕೊಂಡು ದಾರಿಯನ್ನ ಮಾಡಿಕೊಳ್ಳುತ್ತದೆ. ಪರಿಸ್ಥಿತಿಗಳು ನಿಮ್ಮನ್ನ ತಡೆದಾಗ ಹೊರಗಬೇಡಿ. ನದಿಯಂತೆ ನಿಮ್ಮದೇ ಆದಂತಹ ಹೊಸ ಹಾದಿಯನ್ನ ಸೃಷ್ಟಿಸಿಕೊಳ್ಳಬೇಕಾಗುತ್ತೆ. ನೀವು ಜಲತತ್ವದ ರಾಶಿಯಾಗಿದ್ದು ಸ್ವಾಭಾವಿಕವಾಗಿಯೇ ಎಲ್ಲ ಸಂದರ್ಭಗಳಿಗೂ ಹೊಂದಿಕೊಳ್ಳುವಂತಹ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಇಂದು ನಿಮ್ಮ ದಾರಿಯಲ್ಲಿ ಎದುರಾಗುವಂತಹ ಸಣ್ಣ ಅಡೆತಡೆಗಳು ನಿಮ್ಮನ್ನ ನಿಯಂತ್ರಿಸಲು ಬಿಡಬೇಡಿ. ನಿಮ್ಮ ಒಳಗಿರುವಂತಹ ಅಗಾಧವಾದಂತಹ ತಾಳ್ಮೆ ಮತ್ತು ಬುದ್ಧಿವಂತಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಆತ್ಮವಿಶ್ವಾಸದಿಂದ ಹೆಜ್ಜೆಯ ನಡಬೇಕಾಗುತ್ತೆ. ಆಗ ಮಾತ್ರ ಯಶಸ್ಸು ಖಚಿತವಾಗಿಯೂ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನು ಆರ್ಥಿಕವಾಗಿ ಇಂದು ಆದಾಯದ ಮೂಲಗಳು ಕೂಡ ಹೆಚ್ಚಾಗಲಿವೆ. ಹಳೆಯ ಬಾಕಿ ಹಣ ಅಥವಾ ಪ್ರೀತಿ ಪಾತ್ರರಿಂದ ನಿರೀಕ್ಷಿಸಿದಂತಹ ಹಳೆಯ ನೆರವು, ಆರ್ಥಿಕ ನೆರವು ಸಕಾಲಕ್ಕೆ ಕೈ ಸೇರಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಅಥವಾ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ವ್ಯಯವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸೃಜನಶೀಲತೆ ಮತ್ತು ಸಹನ ಶಕ್ತಿಗೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರವು ಕೂಡ ಸಿಗುವಂತದ್ದು. ಕಠಿಣವಾದ ಯೋಜನೆಯೊಂದನ್ನ ಯಶಸ್ವಿಯಾಗಿ ಮುಗಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿದಂತೆ ದೂರದ ಪ್ರಯಾಣದ ಯೋಗವಿರುವಂತದ್ದು. ಬುಧವಾರದ ಪ್ರಭಾವದಿಂದಾಗಿ ಕಮ್ಯುನಿಕೇಶನ್ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವವರಿಗೆ ಅನಿರೀಕ್ಷಿತ ಲಾಭವು ಕೂಡ ನಿಮಗೆ ಕಾದಿರುವಂತದ್ದು. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಮುನಿಸುಗಳು ದೂರವಾಗಿ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗಲಿದೆ. ಮಕ್ಕಳ ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳುವಂತಹ ದಿನ. ಪ್ರೇಮಿಗಳಿಗೆ ಇಂದು ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಸುದೀನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಆಲೋಚನೆಯಿಂದಾಗಿ ಸಂಜೆ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು ಅಥವಾ ಕಣ್ಣಿನ ಆಯಾಸ ಕೂಡ ಕಾಡಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ನಿಯಮಿತವಾಗಿ ಯೋಗ ಮತ್ತು ಅಥವಾ ಪ್ರಾಣಾಯಾಮವನ್ನ ರೂಢಿ ಮಾಡಬೇಕಾಗುತ್ತೆ ನೀವು. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಬೇಕಾಗುತ್ತೆ. ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸುವುದರಿಂದ ಕಾರ್ಯದಲ್ಲಿರುವಾಗ ಆಗುವಂತಹ ವಿಘ್ನಗಳು ದೂರವಾಗುವಂತದ್ದಾಗ್ತದೆ. ಇನ್ನು ಬುಧ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಬೌದ್ಧಿಕ ಸಾಮರ್ಥ್ಯ ಮತ್ತು ವ್ಯಾಪಾರದಲ್ಲಿ ಪ್ರಗತಿಗಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನ 11 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗತ್ತೆ. ಬಡ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನ ದಾನವನ್ನ ಮಾಡುವುದು ಕೂಡ ಅತ್ಯಂತ ಶುಭಪ್ರದವಾಗಿರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ, ತಿಳಿ ಹಸಿರು ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಹಳದಿ ಮತ್ತು ಹಸಿರು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ.